ಹಲೋ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಕೋತೀನಿ. ನನ್ನ ಚಾನಲಿಗೆ ಯಾರ್ಯಾರು ಹೊಸ್ತಾಗಿದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಚಪಾತಿ ಪಿಜ್ಜಾ ಮಾಡೋದು ಹೇಗಂತ ಹೇಳಾಗತ್ತೀನಿ ಇವತ್ತು. ದೊಡ್ಡ ಮೆಣಸಿನ್ಕಾಯಿ ಅದನ್ನು ಪಿಜ್ಜಾ ಸೈಡ್ ತೆಗೆದು ಅದರೊಳಗೆ ದೊಡ್ಡ ಮೆಣಸಿನ್ಕಾಯಿ ಚಾಪ್ ಮಾಡ್ಕೊರಿ ಸಣ್ಣಂಗೆ. ಅದನ್ನಾದ್ಮೇಲೆ ಕೊತ್ತಂಬರಿ ತೊಗೊರಿ. ಕೊತ್ತಂಬರಿನೂ ಸಣ್ಣಂಗೆ ಕಟ್ ಮಾಡಿರಿ. ನಾನು ಬರೀ 2 ಚಪಾತಿಗೆ ಅಷ್ಟೇ ಮಾಡಾಕತ್ತಿದ್ದೆ. ಅದನ್ನಾದ್ಮೇಲೆ ಕ್ಯಾಬೇಜ್ ತೊಗೊರಿ. ಕ್ಯಾಬೇಜ್ ತೊಗೊಂಡು ಅದನ್ನು ಕೂಡ ಸಣ್ಣಂಗೆ ಕಟ್ ಮಾಡ್ಕೋಬೇಕು. ತಿನ್ನಕ್ಕಂತೂ ಮಸ್ತ್ ಟೇಸ್ಟಿ ಇರುತ್ತೆ ಪಿಜ್ಜಾ. ಹೊರಗಿನ ಪಿಜ್ಜಾ ಇರುತ್ತೆ, ನಾವು ಚಪಾತಿ ಪಿಜ್ಜಾ ತಿಂದರೆ ಅದನ್ನು ಸ್ವಲ್ಪ ಹೆಲ್ದಿನೂ ಇರುತ್ತೆ, ಟೇಸ್ಟು ಇರುತ್ತೆ. ಅದನ್ನು ನಾನು ಚಾಪ್ ಮಾಡ್ಕೊಂಡಿದ್ದೆಲ್ಲ ಸೈಡ್ ತೊಗೊಂಡೆ, ಪ್ಲಸ್ ಪನ್ನೀರ್ ತೊಗೊಂಡೆ, ಮೊಜರೆಲ್ಲಾ ಚೀಸ್ ತೊಗೊಂಡಿದ್ದು ನಾನು. ಒಂದು ಬಾಣಲಿ ತೊಗೊಂಡು ಗ್ಯಾಸಿಗೆ ಹಚ್ಚಿ ಅದರೊಳಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದೆ. ಅದರ ಒಂದು ಸ್ವಲ್ಪ ಬಿಸಿ ಆಗಲಿ. ಅದು ಬಿಸಿ ಆದ್ಮೇಲೆ ಪನ್ನೀರ್ ಹಾಕ್ರಿ. ಪನ್ನೀರ್ನ ಫ್ರೈ ಮಾಡಿರಿ. ಪನ್ನೀರ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಅದ್ರ ಬಂದು ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಆಗಬೇಕು. ವೈಸ್ ಹಾಕಕ್ಕೆ ನಮಗೆ ತಿಳಿತೈತಿ, ನಾವು ಮಾಡ್ಕೊಂಡು ತಿನ್ನಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಬ್ಬರು ಹಾಕಿದ್ರು. ಸೊ ಅದಕ್ಕೆ ಇವತ್ತು ವೈಸ್ ಹಾಕ್ಲಿಕ್ಕತ್ತೀನಿ. ಇನ್ನು ಏನು ಚೇಂಜ್ ಮಾಡ್ಬೇಕು ಅನಿಸ್ತೈತೆ ನೀವು ಹೇಳ್ರಿ, ನಾನು ಹಂಗೆ ಚೇಂಜ್ ಮಾಡ್ತೇನೆ. ಈಗ ಪನ್ನೀರ್ ಫ್ರೈ ಆದ್ಮೇಲೆ ಪನ್ನೀರ್ ತೆಗೆದು ಸೈಡ್ ಇಟ್ಟೆ. ಅದನ್ನ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಅದೇನು ಕಲರ್ ಚೇಂಜ್ ಆಗಬೇಕಂತೇನಿಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಕ್ಯಾಪ್ಸಿಕಮ್ ಫ್ರೈ ಆದ್ಮೇಲೆ ಸೈಡ್ ತೆಗೆದು ಅದೇ ಆಯಿಲ್ ಒಳಗೆ ಕ್ಯಾಬೇಜ್ ಹಾಕ್ರಿ. ಕ್ಯಾಬೇಜ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಅದನ್ನು ಕಲರ್ ಚೇಂಜ್ ಆಗ್ಬೇಕಂತೇನಿಲ್ಲ, ಅದು ಒಂದು ಸ್ವಲ್ಪ ಫ್ರೈ ಆದರೂ ಸಾಕು. ಕ್ಯಾಬೇಜ್ ಫ್ರೈ ಆದ್ಮೇಲೆ ಕ್ಯಾಬೇಜ್ ಸೈಡ್ ಇಡ್ರಿ. ನನಗೊಂದು ಬೌಲ್ ತೊಗೊರಿ. ಅಮೂಲ್ ಬಟರ್ ಅದರೊಳಗೆ ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಅದನ್ನ ಮಿಕ್ಸ್ ಮಾಡ್ಕೊರಿ ಚಲೋ ತಂಗ. ಅದು ಚಪಾತಿ ಮ್ಯಾಗ ಹಚ್ಚಕ್ಕೆ ಬರುತ್ತೆ. ಅದನ್ನಾದ್ಮೇಲೆ ಅದರೊಳಗೆ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದು ಕೊತ್ತಂಬರಿ ಇತ್ತಲ್ಲ ಅದನ್ನು ಹಾಕಬೇಕು. ಕೊತ್ತಂಬರಿ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊರಿ ಚಲೋ ತಂಗ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಪಾತಿ ಉಳಿದಿರ್ತೈತಲ್ಲ ಚಪಾತಿ ತೊಗೊಂಡು ಅದನ್ನ ಪಿಜ್ಜಾ ಸಾಸ್ ಅದೆಲ್ಲರೇ ಹಾಕ್ರಿ. ಇಲ್ಲ ಅಂದ್ರೆ ಟೊಮ್ಯಾಟೊ ಸಾಸ್ ಹಾಕ್ರಿ, ನಡೀತೈತಿ. ನಾನು ಟೊಮ್ಯಾಟೊ ಸಾಸ್ ಹಾಕಿನಿ. ಟೊಮ್ಯಾಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಅವು ಫ್ರೈ ಮಾಡಿದ್ದು ಕ್ಯಾಬೇಜು, ಕ್ಯಾಪ್ಸಿಕಮ್, ಪನ್ನೀರ್ ಇದ್ದಲ್ಲ ಅವೆಲ್ಲ ಹಾಕಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ರಿ. ಮ್ಯಾಗ ಕೊತ್ತಂಬರಿ ಹಾಕಿ ಅದನ್ನು ಕ್ಲೋಸ್ ಮಾಡ್ಕೊಡಿ ಚಪಾತಿ. ಕೊತ್ತಂಬರಿ ಹಾಕಿ ಚೀಸ್ ಹಾಕ್ರಿ, ಮೊಜರೆಲ್ಲಾ ಚೀಸ್ ತೋರಿಸಿದೆ. ಸೊ
ನಾನು ಚೀಸ್ ಹಾಕೊಂಡಿದ್ದೀನಿ. ಚೀಸ್ ಹಾಕಿ ಅದು ಬಟರ್ಗೆ ಮಾಡಿದ್ವಲ್ಲ ಅದನ್ನು ಸ್ಪ್ರೆಡ್ ಮಾಡ್ಬೋದು ಚಪಾತಿ ಮ್ಯಾಗ. ಇದು ಒಂದು ಟೈಪ್ ಆಗುತ್ತೆ. ಇನ್ನೂ ಒಂದು ಟೈಪ್ ನಾ ಹೆಂಗೆ ಮಾಡೀನಿ ಅಂದರೆ ಇದನ್ನು ಫ್ರೈ ಮಾಡೀನಿ, ಇನ್ನೂ ಒಂದು ಬೇಕ್ ಮಾಡೀನಿ. ಚಪಾತಿ ಸೇಮ್ ಪ್ರೊಸೆಸ್, ಚಪಾತಿ ಟೊಮ್ಯಾಟೊ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿಕೊಂಡೆ. ಅದು ಫ್ರೈಡ್ ಏನು ಮಾಡಿದೆಲ್ಲ ಕ್ಯಾಬೇಜು ಕ್ಯಾಪ್ಸಿಕಮ್ ಅವೆಲ್ಲನೂ ಹಾಕಿದೆ. ಕ್ಯಾಬೇಜ್, ಕ್ಯಾಪ್ಸಿಕಮ್, ಪನ್ನೀರ್, ಕೊರಿಯಾಂಡರ್, ಕೊತ್ತಂಬರಿ ಹಾಕಿ ಅದನ್ನು ಮೊಸರೆಲ್ಲ ಚೀಸ್ ಹಾಕ್ತೆ. ಅದು ಅಷ್ಟೇ ಫಿಲ್ ಮಾಡಿನ ಅದನ್ನು. ಸೊ ಈಗ 2 ಸೈಡಿಂದ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಅಲ್ಲೇ ಟೂತ್ ಪಿನ್ಸ್ ಹಾಕಿನಿ. ಯಾಕಂದ್ರೆ ನಾವು ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಒಮ್ಮೆ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಕ್ಲೋಸ್ ಮಾಡ್ಕೋಬೇಕು. ಪನ್ನೀರ್ ಹಚ್ಚಿ ಕ್ಲೋಸ್ ಮಾಡ್ಕೊಂಡಾದ್ಮೇಲೆ ಬಟರ್ ಮಾಡಿದ್ವಲ್ಲ ಫಿಲಪ್ಪು ಅದನ್ನು ಸ್ಪ್ರೆಡ್ ಮಾಡ್ಕೊಂಡೆ ಮ್ಯಾಗ. ಚಲೋ ತಂಗೆ ಸ್ಪ್ರೆಡ್ ಮಾಡ್ಕೊರಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಮಸ್ತ್ ಇದೆ. ಅದನ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಅದನ್ನು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಗರಂ ಬಿಸಿ ಆದ್ಮ್ಯಾಗ ಬಟರ್ ಹಾಕಿ. ಬಟರು ಹಾಕ್ಬೋದು, ಆಯಿಲು ಹಾಕ್ಬೋದು. ಬಟರ್ ಹಾಕಿ ಟೇಸ್ಟ್ ಚಲೋ ಇರುತ್ತೆ. ಬಟರ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ ನಾನು. ಎಲ್ಲ ಕಡೆ ಸ್ಪ್ರೆಡ್ ಆದ್ಮೇಲೆ ಈಗ ಚಪಾತಿ ಇಟ್ಟೆ ನಾನು, ಅದನ್ನು ಫಿಲಪ್ ಮಾಡ್ಕೊಂಡಿದ್ದಲ್ಲ ಅದನ್ನಿಟ್ಟೆ ಈಗ ಕ್ಲೋಸ್ ಮಾಡ್ಕೊತೀನಿ ನಾನು. ಒಂದು 15 to 20 seconds ಏನಿಲ್ಲ, ಭಾಳ ಏನು ತೊಗೊಳ್ಳಲ್ಲ ಟೈಮ್. ಅದನ್ನು ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ತೆಗೆದು ಚಪಾತಿನ ಮತ್ತೆ ಟರ್ನ್ ಮಾಡಿರಿ, ಅದನ್ನು ಫೇಸ್ ಟರ್ನ್ ಮಾಡಿರಿ. ನಂದು ಇಲ್ಲಿ ಮಿಸ್ಟೇಕ್ ಆಯ್ತು, ಸ್ವಲ್ಪ ಫೇಸ್ ಟರ್ನ್ ಮಾಡೋದ್ರಿಂದ ಅದ್ರ ಫಿಲಪ್ ಸ್ವಲ್ಪ ಹೊರಗೆ ಬಂದ್ಬಿಡುತ್ತೆ. ಸೊ ನೀವು ಅದು ಇನ್ನೂ ಒಂದು ಹೆಂಗೆ ಮಾಡ್ಕೊಂಡಲ್ಲ ಟೂತ್ ಪಿನ್ ಹಾಕಿ ಕ್ಲೋಸ್ ಮಾಡ್ಕೊಂಡೆಲ್ಲ ನೀವು ಹಂಗೆ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಈಸಿಯಾಗಿ ಟರ್ನ್ ಮಾಡ್ಕೊಬೋದು ನಾವು. ಮತ್ತು ಫೇಸ್ ಟರ್ನ್ ಮಾಡಿದ್ಮ್ಯಾಗ ಅದನ್ನು ಮತ್ತೆ ಲೀಡ್ ಕ್ಲೋಸ್ ಮಾಡಿದೆ. ಕ್ಲೋಸ್ ಮಾಡಿ ಅದನ್ನು ಒಂದು 15 minutes ಬಿಟ್ಟಿಗೆ ಸೈಡಿಗೆ ತಗೊಂಡೆ ಅದನ್ನು. ಫ್ರೈಡ್ ಚಪಾತಿ ಪಿಜ್ಜಾ ಆಯಿತು, ನಮ್ದು ರೆಡಿ ಆಗಿತ್ತು ಫಸ್ಟ್ ಒಂದು. ಅದೆಲ್ಲ ಫಿಲಪ್ ಹೊರಗೆ ಬಿದ್ದಿತ್ತಲ್ಲ, ನಾನು ಅದಕ್ಕೆ ಅದನ್ನು ಚಪಾತಿ ಮ್ಯಾಗ ಹಾಕಿಬಿಟ್ಟೆ, ವೇಸ್ಟ್ ಮಾಡೋದು ಬೇಡ ಅಂತೇಳಿ. ನೆಕ್ಸ್ಟ್ ಇನ್ನೂ ಒಂದು ಮಾಡಿದ್ದಲ್ಲ ಅದನ್ನು ಬೇಕ್ ಮಾಡಿದ್ವಿ ಓವನ್ ಒಳಗೆ ಹಾಕಿ ಅದನ್ನು ಫಸ್ಟ್ ಡೀಪ್ ಫ್ರೈ ಫಸ್ಟಿಗೆ ಇದನ್ನು ಮಾಡ್ಕೋಬೇಕು ನೀವು. ಓವನ್ ಒಳಗೆ ಹಾಕೋದ್ರ ಮುಂಚೆ ಇದನ್ನು ಪ್ರೀ ಹೀಟ್ ಮಾಡ್ಕೊರಿ 1-2 minutes ಸಾಕು. 2 minutes ಡೀಪ್ ಆದ್ಮೇಲೆ ಅದನ್ನು ನಾವು ರೆಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು 2-30 minutes ಅಷ್ಟು ಇಡ್ರಿ. ಇಟ್ಟು ತೆಗೆದು ಅದು ಫಿಲಪ್ ಎಲ್ಲ ಸ್ಪ್ರೆಡ್ ಆಗಿತ್ತು. ಪಿಜ್ಜಾ ಕಟ್ಟರ್ಲಿ ತೊಗೊಂಡು ಕಟ್ ಮಾಡಿದೆ, 2 ಕಟ್ ಮಾಡಿ ನಾನು. ಇದನ್ನು ಬೇಕ್ದು ಇದನ್ನು ಫ್ರೈ ಮಾಡಿದ್ದು 2 ಕಟ್ ಮಾಡಿಕೊಂಡೆ ನಾನೀಗ. ಕಟ್ ಮಾಡ್ಕೊಂಡು 2 ರೆಡಿ ಆಯಿತಾ. ಈಗ ರೆಡಿ ಆದ್ಮೇಲೆ ಅದನ್ನು ಹಾಗೆ ತಿನ್ನೋಕೆ ಟೇಸ್ಟ್ ಆಗಲ್ಲ. ಪಿಜ್ಜಾ ಮ್ಯಾಗ ನಾವು ಸಾಸ್ ಹಾಕೊಂಡು ತಿರ್ತೀವಲ್ಲ, ಸೊ ಟೊಮ್ಯಾಟೊ ಕೆಚಪ್ ಇತ್ತು, ಅದನ್ನು ಟೊಮ್ಯಾಟೊ ಕೆಚಪ್ನ ಸ್ಪ್ರೆಡ್ ಮಾಡ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಾಗ ಚಪಾತಿ ಪಿಜ್ಜಾ ರೆಡಿ. ತಿನ್ನೋಕೆ ಮಸ್ತ್ ಟೇಸ್ಟ್ ಇರುತ್ತೆ. ಟಿಫನ್ಗೂ ಒಯ್ಬೋದು, ಟಿಫನಿಗೆ ಕೂಡ ಒಯ್ಬೋದು.